ಕಾಮಿಡಿ ಕಿಲಾಡಿಗಳು ಸೀಸನ್ 2 ಸಿಕ್ತು, ಜೀವನ ಕಟ್ಕೊಳಕ್ಕೆ ಆಯ್ತು. ಅಂದ್ರೆ ಫಸ್ಟ್ ಸೀಸನ್ ಗಳಲ್ಲಿ ಕೊಡಲ್ಲ ಅಂದ್ರೆ ನಿಮ್ಗೆ ಈಗ ಸೆಲೆಕ್ಷನ್ ಮಾಡಿ ಒಂದ್ ದೊಡ್ಡ ಅವಕಾಶ ಕೊಟ್ಟಿರ್ತಾರೆ, ಹೌದು, ಪೇಮೆಂಟ್ ಕೊಟ್ಟಿರಲ್ಲ. ಹೌದು. ನಿನ್ನ ಜೊತೆ ನನ್ನ ಕತೆ ಇನ್ನೇನ್ ಹತ್ರ ಹೋಗ್ತಾ ಇದೀವಿ, ಇನ್ನೇನ್ ಹತ್ರ ಬಂದಿದೆ. ಹತ್ರ ಬಂದಿದೆ. ಆಟಿಟ್ಯೂಡ್ ಇಟ್ಕೋಬಾರದು. ಒಂದು ಶೋ ಆದ ತಕ್ಷಣ ತಲೆ ನಿಲ್ದೇ ಇರೋ ತರ ನಾವು ಬದುಕಬಾರ್ದು. ಹೌದು. ಅವ್ರೇನ್ರಿ ತುಂಬಾ ದುಡ್ಡು ಮಾಡ್ಕೊಂಡಿದ್ದಾರೆ, ಏನು ಮಾಡ್ಕೊಂಡಿಲ್ರಿ, ಏನು ಮಾಡ್ಕೊಂಡಿಲ್ಲ. ನಡಿಗ್ಬಿಟ್ಟಿದ್ವಿ ನಾವೆಲ್ಲ. ಹೌದಾ? ನಡಿಗ್ಬಿಟ್ಟಿದ್ವಿ. ನಾನ್ ಮಾಡಕ್ಕೆ ಆಗಲ್ಲ ಅಂತ ವಾಪಸ್ ಬರಕ್ ಸ್ಟಾರ್ಟ್ ಆಗಿದ್ದೆ, ನನ್ ಬ್ಯಾಗ್ ತುಂಬ್ಕೊಂಡು. ಆ ರೋಬೋ ಫ್ಯಾಮಿಲಿ ಆದ್ಮೇಲೆ ತುಂಬಾ ಕಷ್ಟ ಅನ್ಭವಿಸಿದೀನಿ. ಹೌದಾ? ಟಿವಿ ಸಿನಿಮಾ ಎಲ್ಲ ನಿಮ್ಮಂತರಿಗೇನ ಅದ, ನಿಮ್ಗೆ ಒಂದು ಅವಕಾಶ ಸಿಕ್ಕಿತ್ತು, ಹೋದ್ರಿ, ಮತ್ ಖಾಲಿ ಹುಡುಗ್ ನೋಡವ ಅಂತ. ನನ್ ಊಟಕ್ ದುಡ್ಡು ಇರ್ತಿರ್ಲಿಲ್ಲ. ನಾನೊಂಥರ ಏನ್ ಗೊತ್ತಾ, ಎಲ್ಲಾ ಇದ್ರು ಅನಾಥ ಅಂತಾರನೇ ಬದುಕು. ಇದೇ ಜೀವನ ಅಂತ ನಂಬ್ಕೊಂಡ್ ಬರ್ಬೇಡಿ, ದಯವಿಟ್ಟು ನಂಬ್ಕೊಂಡ್ ಬರ್ಬೇಡಿ, ಇದೇ ಜೀವನ ಅಂತ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಬ್ರು ಹಾಸ್ಯ ಕಲಾವಿದರನ್ನ ಭೇಟಿ ಮಾಡಕ್ ಬಂದಿದ್ದೀನಿ. ಜಿ ಕನ್ನಡದಲ್ಲಿ ಪಾಪ್ಯುಲರ್ ಶೋ ಅಂದ್ರೆ ಕಾಮಿಡಿ ಕಿಲಾಡಿಗಳು ಸೀಸನ್ 1 ಸೀಸನ್ 2ಗೆ ಬೇರೆನೆ ಕ್ರೇಜ್ ಇತ್ತಲ್ವಾ. ಸೊ ಕಾಮಿಡಿ ಕಿಲಾಡಿಗಳು ಸೀಸನ್ 2 ನ ಹಾಸ್ಯ ಕಲಾವಿದರು ಇವರು. ಇವರ ಕಾಮಿಡಿಗೆ ನೀವಂತೂ ಬಿದ್ದು ನಕ್ಕಿರ್ತೀರಾ. ಸರ್, ನಾನು ಇಲ್ಲೇ ಜನರೇಟರ್ ಹತ್ರ ಇರ್ತೀನಿ, ನನ್ಗೆ ಒಂದ್ 30 ರೂಪಾಯಿ ಕಬಾಬ್ ತರ್ಸ್ಕೊಟ್ಬಿಟ್ಟು. ಹೆಸರಲ್ಲೇ ಆನಂದ ಇದೆ. ನಾನು ಇವತ್ತು ಭೇಟಿ ಮಾಡ್ತಿರೋದು ಸದಾನಂದ ಅಣ್ಣನ. ಸೊ ಇದೇ ಅವರ ಮನೆ. ಅವ್ರು ಇನ್ನೇನು ಶೂಟಿಂಗ್ ಹೋಗ್ತಾರೆ 8 ಗಂಟೆ ಹಂಗೆ. ಸೊ ಅದಕ್ಕೆ 7:45 ಹಂಗೆನೆ ಬಂದಿದ್ದೀನಿ. ಶೂಟಿಂಗ್ ಹೋಗೋಕ್ಕಿಂತ ಮುಂಚೆನೆ ಕ್ಯಾಚ್ ಹಾಕೊಳ್ಳೋಣ, ಹಾಗೆ ಅವ್ರ ಜೊತೆ ಶೂಟಿಂಗೂ ಹೋಗೋಣ ಅಂತ. ಸೊ ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಸದಾನಂದ ಅಣ್ಣ. ಓ ನಮಸ್ತೆ ಸಂತು, ಹೇಗಿದ್ದೀರಾ? ಬಂದ? ಆರಾಮಿದ್ದೀನಿ, ದೇವರ ಆಶೀರ್ವಾದದಿಂದ. ಬಂದೇ ಬಿಟ್ಟ ಕರೆಕ್ಟ್ ಟೈಮ್ ಬಂದೆ ಕಣ. ಕರೆಂಟ್ ಹೋಯ್ತು, ನಿನ್ ಎಂಟ್ರಿ. ನಾನ್ ಬಂದಂಗ ಕರೆಂಟ್ ಹೋಯ್ತೇನೋ ಅದಕ್ಕೆ. ನಾನು ಶೂಟಿಂಗ್ ಹೋಗ್ತಾ ಇದ್ದೆ, ಅದೇ ಟೈಮ್ಗೆ ಬಂದೆ ನೋಡು. ನೋಡಿ ಹೇಗಿದ್ದೀರಾ? ಏನೋ ಇದೇನ್ ನೋಡು ಚೆನ್ನಾಗಿದೆ. ಯಾವ್ದು ಇವತ್ತು ಶೂಟಿಂಗ್? ಇವತ್ತು ನಿನ್ನ ಕತೆ ನನ್ನ ಜೊತೆ ಅಂತ ಸ್ಟಾರ್ಸ್ ವರ್ಣದಲ್ಲಿ 8 ಗಂಟೆಗೆ ಬರುತ್ತೆ. ನಮ್ ಚಾನಲ್ ಅಲ್ಲಿ ಸದಾನಂದ್ ಕತೆ ನಮ್ಮ ಜೊತೆ. ಸೊ ಹೋಗೋಣ, ಕರ್ಕೊಂಡ್ ಹೋಗ್ತೀರಾ ನನ್ನ ಶೂಟಿಂಗ್? ಖಂಡಿತ ಬರ್ರಿ ಹೋಗೋಣ, ಎಲ್ಲಾರು ಶೂಟಿಂಗ್ ಸ್ಪಾಟ್ ಹೋಗೋಣ. ನೀವ್ ಯಾರು ನಿನ್ನ ಜೊತೆ ನನ್ನ ಕತೆ ನಿಮ್ಮ ಫೇವ್ರೇಟ್ ಸೀರಿಯಲ್ ಆಗಿದ್ರೆ ಅಣ್ಣನ್ ಮಿಸ್ ಮಾಡದೆ ನೋಡಿರ್ತೀರ. ನಾನಂತೂ ಕಣ್ಣ ನೋಡಿದೀನಿ. ಬನ್ನಿ ಅಣ್ಣ ಹೋಗೋಣ. ನಾವ್ ಹಂಗೆ ಹೋಗ್ಬಿಟ್ರೆ ಮನೆಗೆ ಯಾರಾದ್ರೂ ಹೋಗ್ಬಿಡ್ತಾರೆ. ಆಮೇಲೆ ಬಂತು ಹೋಗೋ ಟೈಮಲ್ಲಿ ಬಂತು. ಇದೊಂದು ಆಫ್ ಮಾಡ್ಬಿಡ್ಲಾ? ಆಫ್ ಮಾಡ್ಬಿಡಿ ಅಣ್ಣ. ನೀವ್ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಯಾರು ನಾನ? ಬೆಂಗಳೂರು ಬಂದೆ ಒಂದ್ 15 ವರ್ಷ ಆಯ್ತು. 15 ವರ್ಷ. ಈ ಮನೆಗ್ ಬಂದು ಒಂದ್ 2 ವರ್ಷ. ನಿನ್ನೆಗೆ 2 ವರ್ಷ. ನಿನ್ನೆಗೆ 2 ವರ್ಷ. ಕಾಮಿಡಿ ಕಿಲಾಡಿಗಳೆಲ್ಲ ಆದ್ಮೇಲೆ? ಹೌದು, ಕಾಮಿಡಿ ಕಿಲಾಡಿಗಳೆಲ್ಲ ಆದ್ಮೇಲೆ ಜೋಡಿ ನಂಬರ್ 1 ನಡೀತಾ ಇತ್ತು. ಮಿಕ್ಸಸ್ ಎಲ್ಲ ಮಾಡಬಹುದು. ರಿಯಾಲಿಟಿ ಶೋ ಸ್ಟಾರ್ಟ್ ಆದಾಗ ಈ ಮನೆಗ್ ಬಂದ್ವಿ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಇಟ್ಕೊಂಡಿದ್ದೀರಾ? ಅಯ್ಯೋ ಇದು ಚೆನ್ನಾಗಿ ಇಟ್ಕೊಂಡಿದೀವಿ. ಈಗ 2 ವರ್ಷ ಆಯ್ತು. 2 ವರ್ಷ. ಹೋಗೋಣ ಹೋಗೋಣ ಬಾ. ನಮ್ಮ ಮೇಲ್ಗಡೆ ಮನೇಲಿದ್ದಾರೆ ಸುನೀಲ್ ಅಣ್ಣ. ನನ್ನ ಬಹಳ ಪ್ರೀತಿಯಿಂದ ನೋಡ್ಕೋತಾರೆ. ಈಗ ನಮ್ ಮಿಸ್ಸಸ್ ಇದಕ್ ಹೋಗಿದ್ದಾರೆ, ಡಿಲಿವರಿ ಹೋಗಿದ್ದಾರೆ. ಅವ್ರ ಮನೇಲಿ ಏನಾದ್ರು ನಾನ್ ವೆಜ್ ಮಾಡಿದ್ರೆ, ಅಡಿಗೆ ಮಾಡಿದ್ರೆ ಅವ್ರ ಮಗ ಅಪ್ಪು ಮತ್ತೆ ಸುನೀಲ್ ಅಣ್ಣ ತಂದ್ ಕೊಡ್ತಾರೆ. ಹಾಗಾಗಿ ಈ ಮನೆ ಬಿಟ್ರು ನಾವು ನಿಮ್ ನೆನ್ಪಂತೂ ಇರುತ್ತಣ್ಣ, ದೇವರಣ್ಣದು. ನೋಡಿ, ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ನೀವು ರೆಡಿ ಆಗಿ ಸ್ಪೀಡ್ ಅಲ್ಲಿ ಇರ್ತೀರಾ. ಆ ಸ್ಪೀಡ್ ಅಲ್ಲಿ ಹೋಗ್ಬೇಕು ಶೂಟಿಂಗ್. ನೀನ್ ಆ ಸ್ಪೀಡ್ ಅಲ್ಲಿ ಬಂದಿದ್ಯಲ್ಲ, ಮಿಸ್ ಆಗ್ತಿದ್ರಲ್ಲಪ್ಪ ನಮ್ಗೆ. ಸ್ವಲ್ಪ ಹೊತ್ತಾಗಿದ್ರೆ ಜಸ್ಟ್ ಮಿಸ್. ಆಮೇಲೆ ಚಂದು ಡೈರೆಕ್ಟ್ ಶೂಟಿಂಗ್ ಸ್ಪಾಟ್ ಬಾ, ಅಲ್ಲೂ ಮಾತಾಡಕ್ ಆಗಲ್ಲ. ಅಲ್ಲಿ ಕೆರ್ಕೊಳಕ್ ಬುರ್ಸೋತಿರಲ್ಲ. 100% ಮಾತಾಡ್ಬೇಕು ಅನ್ನೋಷ್ಟೊತ್ತಿಗೆ ಕರೆಸ್ತಾರೆ. ಡ್ರೈವಿಂಗ್ ಯಾವಾಗ ಕಲ್ತಿದ್ ನೀವು? ಇವಾಗ ಕಲಿತಾ ಇರೋದಾ? ಇಲ್ಲ, ಕಾರ್ ತಗೊಂಡ್ಮೇಲೆ ಕಲ್ತಿದ್ದು. ಡ್ರೈವಿಂಗ್ ಕಲ್ತ್ಬಿಟ್ಟು ಕಾರ್ ತಗೋತಾರ. ನೀವೇನ್ ಇದು ಕಾರ್ ಕಲಿತಾ ಇದೀರಾ? ದೊಡ್ಡ ಕತೆ ಇದೆ. ಫಸ್ಟ್ ಬೆಂಗಳೂರು ಬಂದಾಗ ಡ್ರೈವಿಂಗ್ ಕ್ಲಾಸ್ಗೆ ನಾನು ಬೈಕ್ ಕಲ್ಸ್ಕೊಡಿ ಅಂತ ಹೋಗಿದ್ದೆ. ನಕ್ಬಿಟ್ಟಿದ್ರು ಅವರು. ಬೆಂಗಳೂರಿಗೆ ಹೌದು. ಬೈಕ್ ಯಾರಾದ್ರೂ ಕಲ್ಸ್ಕೊಡ್ತಾರೇನ್ರಿ? ನಮ್ ಕಾರ್ ಡ್ರೈವರ್ಗೆ ಅವ್ರದ್ದು ಬೈಕ್ ಇದೆ, ಅವ್ರಿಗೆ ಒಂದ್ 100 ರೂಪಾಯಿ ಕೊಡ್ರಿ, ಕಲ್ಸ್ಕೊಡ್ತಾರೆ ಅಂತ ಹೇಳಿದ್ರು ಪಾಪ ಅವರು. ಓಕೆ, ಡ್ರೈವಿಂಗ್ ಕಲ್ತ್ರಿ, ಇವಾಗ ಪರ್ಫೆಕ್ಟ್ ಡ್ರೈವರ್ ಆಗಿದ್ದೀರಾ ಕಾರ್ ತಗೋ. ಪರ್ಫೆಕ್ಟ್ ಅಂತಲ್ಲ, ಮ್ಯಾನೇಜ್. ಇನ್ನು ನಾನು ಎಲ್ಬೋರ್ಡ್ ತಗ್ಸಿಲ್ಲ. ನೀವ್ ಎಲ್ಬೋರ್ಡ ಅಂತಾರ ನನ್ಗೆ. ಇಲ್ಲ ಅಂತೇನ್ ನಾನು. ಒಂದೊಂದ್ಸರಿ ಒಬ್ರು ಒಂದೊಂದ್ ಹೇಳ್ತೀನಿ. ಇಲ್ಲ, ಅದನ್ನ ನನ್ ಜೀವನಕ್ಕೆ ಹಾಕೊಂಡಿದೀನಿ. ಏನು ಅಂತಾರೆ ಅಂದ್ರೆ ಇನ್ನು ಕಲಿಯೋದಿದೆ ನಾನು ತುಂಬಾ ಅಂತ. ಆಮೇಲೆ ಇನ್ನೊಬ್ರಿಗೆ ಎಚ್ಚರಿಕೆ ಕೊಡಕ್ ಹಾಕಿದೆ ನಾನು, ಎದುರುಗಡೆ ಬರೋರ್ಗೆ ಹಿಂದೆ ಬರೋರ್ಗೆ. ಅವ್ರು ಹುಷಾರಾಗಕ್ ಹೇಳ್ತೇನೆ ಸರ್ ನಾನು. ಆಮೇಲೆ ನಾನ್ ಅಪ್ಪಿತಪ್ಪಿನ ಅವ್ರಿಗೆ ಟಚ್ ಮಾಡಿದ್ರೆ ಪಾಪ ಎಲ್ಬೋಡ್ರಿ ಬರಲ್ಲ.
ನೀವು ಹುಟ್ಟಿದ್ದು ಬೆಳೆದಿದ್ದು ನಾನು ಹುಟ್ಟಿದ್ದು ಬೆಳೆದಿದ್ದು ನಂದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಸುಲ್ತಾನ್ಪುರ ಅಂತ ನಂದು ಒಂದು ಹಳ್ಳಿ ಚಂದು. ಅಲ್ಲಿ ಹುಟ್ಟಿದ್ದು, ವಿದ್ಯಾಭ್ಯಾಸನೂ ಕೂಡ ಅಲ್ಲೇ ಆಗಿದ್ದು ನಂದು. ಏನ್ ಓದ್ಕೊಂಡಿದ್ರಿ? ನಾನು BA B.Ed. ಹಾ BA B.Ed ಓದಿದ್ದೀನಿ. ಅಂದ್ರೆ ಓಹೋ ಅಂದ್ರೆ ಆ ರೇಂಜ್ ಏನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ನಾನು. ಓದಿದಿರಲ್ಲ ಅಲ್ಲಿ ಓದಿದ್ದೀನಿ ಕನ್ನಡ ಮೀಡಿಯಂ ಕಂದ ನಾನು. ಕನ್ನಡ ಮೀಡಿಯಂ. SSLC 4 ವಿಷಯ ಫೇಲ್ ಆಗಿದ್ದೆ ಫಸ್ಟ್ ಟೈಮ್. ಮ್ಯಾಥಮೆಟಿಕ್ಸ್ ಗಣಿತಕ್ಕೆ 2 ಮಾರ್ಕ್ಸ್ ಬಿದ್ದಿತ್ತು ಚಂದ. ಕನ್ನಡ ಮತ್ತೆ ಸಮಾಜ 2 ಪಾಸ್ ಆಗಿತ್ತು. ಹೆಂಗೆ ಮಾಡಿದ್ರು ಅವ್ರು ನಿಮ್ಮನ್ನ ಪಾಸ್ ಮಾಡಕ್ ಆಯ್ತಿರ್ಲಿಲ್ಲ, 2 ಅಲ್ವಾ? ಹಂಗಾಗಿ ಮತ್ತೆ ಅಕ್ಟೋಬರ್ ಕಟ್ಟದೆ. ಅಕ್ಟೋಬರ್ಗೆ ಒಂದೊಂದು ವಿಷಯ ಓದೋರು ಫೇಲ್ ಆದ್ರು, ನಾನು 4 ವಿಷಯ ಓದೋನು ಅಕ್ಟೋಬರ್ಗೆ ಬರ್ದು ಪಾಸ್ ಮಾಡ್ಬಿಟ್ಟೆ. ಅಲ್ಲಿರೋ ಇದನ್ನೆಲ್ಲ ಇಲ್ಲಿ ತುಂಬಿಸ್ಬಿಟ್ಟು, ಅಲ್ಲಿರೋ ಇದನ್ನೆಲ್ಲ ಇಲ್ಲಿ ತುಂಬಿಸ್ಬಿಟ್ಟು ಅಕ್ಕಪಕ್ಕದವ್ರ ಆಶೀರ್ವಾದದಿಂದ ಹಂಗಾಗಿ ಪಾಸ್ ಆದೆ. ಮೃದು ನಾನು ತುಂಬಾ ಕೆಲ್ಸ ಮಾಡ್ರೆ ಸುಸ್ತಾಗ್ಬಿಡ್ತೀನಿ. ಈ ಕಲೆ ಫೀಲ್ಡ್ ಇಲ್ದೇ ಇದ್ರೆ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸರಿ, ಓಕೆ, ನೀವು ಅದೆಲ್ಲ ಓದೆಲ್ಲ ಮುಗಿಸಿದ್ರಿ, ಯಾಕೆ ನಿಮ್ಗೆ ಬೆಂಗಳೂರಿಗೆ ಬರ್ಬೇಕು, ಆಕ್ಟಿಂಗ್ ಮಾಡ್ಬೇಕು, ಇದೆಲ್ಲ ಇಂಟ್ರೆಸ್ಟ್ ಆಗಿದ್ದು ನಟನೆ ಬಗ್ಗೆ? ನಟನೆ ಬಗ್ಗೆ ಅಂದ್ರೆ ನನ್ಗೆ ಹಿಂಗಾಗ್ಬೇಕು, ನಾನು ಹಿಂಗಾಗ್ತೇನೆ ಅಂತ ಕಲ್ಪನೆ ಇರ್ಲಿಲ್ಲ. ಯಾಕಂದ್ರೆ ನನ್ ಈ ಫೇಸ್ ಯಾರು ತಗೋಬೇಕು, ಈ ಫೇಸ್ ಯಾರು ನೋಡ್ತಾರೆ ಅಂತ. ಹೌದು, ಈಗೋ ಸ್ಮಾರ್ಟ್ ಆಗಿದ್ದೇನೆ. ಹಂಗಾಗಿ ಇರ್ಲೇ ಇಲ್ಲ, ಅದೃಷ್ಟ ಕೈ ಹಿಡ್ಕೊಂಡ್ ಬಂತು ನೋಡು ಇಲ್ಲಿವರೆಗೂ. ಒಂದರ ಡ್ರಾಮಾ ಮಾಡ್ತಾ ಇದ್ದೆ ನಾನು. ಓಕೆ, ನೀವು ಊರಲ್ಲೇ ಮಾಡ್ತಿದ್ರಾ? ಊರಲ್ಲಿ ಮಾಡ್ತಾ ಇದ್ದೆ. ಶಿವಸಂಚಾರ ನೀನಾಸಂಚಾರ ಒಂದು ದೊಡ್ಡ ಸಂಸ್ಥೆ ಅದು. ಅದನ್ನ 1 ವರ್ಷ ಮುಗಿಸ್ಕೊಂಡೆ. ಆಮೇಲೆ ಸಾವಿರಾರು ಬೀದಿ ನಾಟಕ ಮಾಡಿದೀನಿ ಚಂದು ನಾನು. ಸುಮಾರು ಬೀದಿ ನಾಟಕ, ಸಾವಿರಾರು ಗವರ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಸುಮಾರು ಮಾಡಿದ್ದೀನಿ ನಾನು. ಮತ್ತೆ ನಿಮ್ಮನ್ನ ಗುರುತಿಸ್ತವ್ರು ಯಾರು? ನಿಮ್ಮಂಗೆ ಟ್ಯಾಲೆಂಟ್ ಇದೆ, ಅವಕಾಶ ಕೊಡಬೇಕು ಅಂತ, ಅದು ಮೇನ್ ಅಲ್ವಾ? ಹೌದು. ಇಲ್ಲಿ ಮಲೆಗಳಲ್ಲಿ ಮದುಮಗಳು ಅಂತ ಒಂದು ನಾಟಕ ಮಾಡ್ತಾ ಇದ್ದೆ, ಕುವೆಂಪು ಅವ್ರದ್ದು 9 ಅವರ್ ನಾಟಕ. ಬೆಂಗಳೂರಲ್ಲೇ ಕಲಾಗ್ರಾಮದಲ್ಲಿ 9 ಅವರ್ ನಾಟಕನ? ಹೌದು. ಅದು ಈಗೂ ಗೂಗಲ್ ಅಲ್ಲಿ ಹೊಡೆದ್ರೆ ಸಿಗುತ್ತೆ. ಅದು ಭಾರಿ ರೆಕಾರ್ಡ್ ನಾಟಕ. ಅದು 4 ಸ್ಟೇಜ್ ಅಲ್ಲಿ ನಾಟಕ ನಡೆಯುತ್ತೆ. ಸ್ಟೇಜ್ ಇಂದ ಸ್ಟೇಜ್ಗೆ ಆಡಿಯನ್ಸ್ ಮೂವ್ ಆಗ್ತಾ ಹೋಗ್ತಾರೆ, ಮಕ್ಕಳು ಮಲ್ಗಲ್ಲ. ಆ ತರದ್ ನಾಟಕ ಅದು. ಇಡೀ ಮಲೆನಾಡನ್ನು ತೋರಿಸುವಂತದ್ದು. ಆ ನಾಟಕದಲ್ಲಿ ಒಂದು ಕ್ಯಾರೆಕ್ಟರ್ ನಂದು, ವೆಂಕಟಪ್ಪ ನಾಯಕ ಅಂತ ನಂದು ಹೆಸರು. ಏಜ್ ಆದ ಮುದುಕುನ್ ಕ್ಯಾರೆಕ್ಟರ್. ಅದನ್ನ ಸಾವಿರಾರು ಜನ ನಮ್ಮ ಇಂಡಸ್ಟ್ರಿ ಅವರು ಬಂದ್ ನೋಡಿದ್ರು. ಅದ್ರಲ್ಲಿ ಜೀವನ್ ಸರ್ ಅಂತಿದ್ದಾರೆ ಕ್ಯಾಮ್ರಾಮನ್, ಬಹಳ ಫೇಮಸ್. ಜೀವನ್ ಸರ್, ಪ್ರವೀಣ್ ಸರ್ ಅಂತ ಅಣ್ಣ ತಮ್ಮ ಅವರು. ಆಮೇಲೆ ಜೀವ ಸರ್ ಬೆಟ್ಟಗೌಡ್ರು ಸರ್ ಹೇಳಿ ಒಂದ್ ಹುಡುಗ ಇದಾನೆ ನಿಮ್ದ್ರಲ್ಲಿ ಕರ್ಕೋರಿ ಅಂತ ರೋಬೋ ಫ್ಯಾಮಿಲಿಗೆ ರೆಫರ್ ಮಾಡಿದ್ರು. ಬೆಟ್ಟಗೌಡ್ರು ಸರ್ ನನ್ಗೆ ಮಾಸ್ಟರ್ ಆನಂದ್ ಸರ್ ಪರಿಚಯ ಮಾಡಿಸಿದ್ರು. ಡೈರೆಕ್ಟ್ ಪರಿಚಯ ಮಾಡಿಸಿದ್ರು? ಹೌದು, ಡೈರೆಕ್ಟ್ ಪರಿಚಯ ಮಾಡಿಸಿದ್ರು. ಆಮೇಲೆ ಆಡಿಷನ್ ಎಲ್ಲ ಏನಿಲ್ಲ, ಡೈರೆಕ್ಟ್ ಸೆಲೆಕ್ಷನ್. ಉತ್ತರ ಕರ್ನಾಟಕದೊಂದು ಟ್ರ್ಯಾಕ್ ಏನೋ ಸೇರ್ತಿತ್ತು ಅದ್ರಲ್ಲಿ. ನನ್ ತಿಪ್ಪೆ ಅಂತ, ಈಗೂ ರೋಬೋ ಫ್ಯಾಮಿಲಿ ಟೀಮ್ ನನ್ ತಿಪ್ಪೆ ಅಂತಾನೆ ಕರೆ. ಹೌದು. ನನಗೂ ಮೆಟ್ರೋ ಸಿಟಿ ತಡ್ಕೊಳಕ್ ಅದು ಮೆಟ್ರೋ ಸಿಟಿ ಎಲ್ಲ ಕಣೋ, ಕ್ಯೂರಿಯಾಸಿಟಿ. ನಿನ್ನ ಮುಖಕ್ಕೆ ಇಂಗ್ಲಿಷ್ ಬೇರೆ ಕೇಳ ಅಂದಿ ನನ್ ಮಗನೇ. ಫಸ್ಟ್ ಅವಕಾಶ ಕೊಟ್ಟಾರ ಅವ್ರೆ, ಆನಂದ್ ಸರ್. ಹೌದು, ಅದು ರೆಗ್ಯುಲರ್ ಕ್ಯಾರೆಕ್ಟರ್ ಗಳಿಗೆ ಎಷ್ಟು ಕಷ್ಟ ಇದೆ. ಅದೇ ಹೇಳಿದ್ನಲ್ಲ, ನನ್ ಲಕ್ ಅಷ್ಟೇ. ಅದೃಷ್ಟ. ಅವರು ಡೈರೆಕ್ಷನ್ ಅಂತ ಬಂದಾಗ ಹೆಂಗೆ ಮಾಡ್ತಿದ್ರು ಸರ್? ಹೆವಿ ಸ್ಟ್ರಿಕ್ಟ್. ಅಂದ್ರೆ ಅವ್ರ ಏನ್ ನಾವು ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಆತರ ಇರ್ಲಿಲ್ಲ ಡೈರೆಕ್ಷನ್ ಟೈಮ್ ಅಲ್ಲಿ. ಎಷ್ಟು ಸಾಫ್ಟ್ ಆಗಿ ನಕ್ಕೊಂಡ ಇರ್ತಿದ್ರು ಬರ್ತಾ ಅವ್ರು ಅನ್ಕೊಂಡಿದ್ ಬಂದ್ಬಿಡ್ಬೇಕು. ಸ್ಟ್ರಿಕ್ಟ್, ಬಹಳ ಗಂಭೀರವಾಗಿರ್ತಿದ್ರು. ಆಮೇಲೆ ಮಾಡಿ ತೋರ್ಸೋರು, ಅದು ನಮ್ಗೆ ಭಾರಿ ಈಜಿ. ನಾಟಕಗಳಿಗೆ ಆಕ್ಟಿಂಗ್ ಮಾಡೋದ್ ಬೇರೆ, ಕ್ಯಾಮ್ರಾಗಳಿಗೆ ಆಕ್ಟಿಂಗ್ ಮಾಡೋದ್ ಬೇರೆ. ನನಗೆ ಏನಂದ್ರೆ ಏನೂ ಬರ್ತಿರ್ಲಿಲ್ಲ. ಕ್ಲೋಸ್ ಇಟ್ಟಾಗ ಎಷ್ಟು ಇರ್ತಿತ್ತು, ನಾನು ಎಲ್ಲ ಫುಲ್ ಆಕ್ಟ್ ಮಾಡಿಬಿಡೋನು. ರೇ ಇಷ್ಟ ಇಟ್ಟಿದೇವ್ರಿ, ಅಲ್ಲಿ ಏನ್ ಮಾಡ್ತೀರ ಅದನ್ನ ಮಾಡಿ ಅನ್ನೋರು. ಹಂಗಾಗಿ ಎಳಿಯಾಗಿ ಕಲ್ಸ್ಕೊಟ್ರು ಮಾಸ್ಟರ್ ಆನಂದ್ ಸರ್. ರೂಡ್ ಅಂದ್ರೂ ಅವರು ಚೆನ್ನಾಗಿ, ರೂಡ್ ಅಲ್ಲ ಹೇಳ್ಕೊಡೋರು ನೀಟಾಗಿ. ರೂಡ್ ಅಲ್ಲ ನೀಟಾಗಿ ನಮಗ್ ಬರ್ಲಿಲ್ವಾ ಬಂದ್ ಹೇಳ್ಕೊಡೋರು. ಹಂಗಾಗಿ ನಮ್ಗೆ ಈಗ ಓದ್ಬೇಕಾದ್ರೆ ABCD ಇವೆಲ್ಲ ಹೇಳ್ಕೊಡ್ತಾರಲ್ಲ, ಆ ತರ ಹೇಳ್ಕೊಟ್ರು. ಇವತ್ತು ಅವ್ರು ಕಲಿಸ್ಕೊಟ್ಟಿದ್ದೇನೆ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ರೋಬೋ ಫ್ಯಾಮಿಲಿ ಮುಗೀತು, ಸಕ್ಸಸ್ಫುಲ್ ಆಗಿ ಆಯ್ತು. ಆ ರೋಬೋ ಫ್ಯಾಮಿಲಿ ಆದ್ಮೇಲೆ ತುಂಬಾ ಕಷ್ಟ ಅನ್ಭವಿಸಿದೀನಿ. ಹೌದಾ? ನನ್ಗೆ ಊಟದ ದುಡ್ಡು ಇರ್ತಿರ್ಲಿಲ್ಲ. ನಿಮ್ಗೆ ಅನಿಸ್ತಿತ್ತಾ ಇವಾಗ ಬೆಂಗಳೂರಿಗೆ ಬಂದ್ರಿ, ರೋಬೋ ಫ್ಯಾಮಿಲಿ ಸಿಕ್ತು, ಅದಾದ್ಮೇಲೆ
ಅವಕಾಶಗಳು ಸಿಗ್ತಾ ಇರ್ಲಿಲ್ಲ, ಅವಾಗ ಊರ್ಗ್ ಹೋಗ್ಬಿಡೋಣ ಸುಮ್ನೆ ಅನ್ಸಿದೆ ಆರಾಮಾಗಿ. ಅನ್ಸಿದೆ. ಆಮೇಲೆ ಆ ಮಧ್ಯೆ ತಿರ್ಗಾ ಬೀದಿ ನಾಟಕಕ್ಕೆ ಹೋಗಿನೂ ಬಂದಿರೋ ಉದಾಹರಣೆಗಳಿದೆ. ಓಕೆ ಓಕೆ. ಅಂದ್ರೆ ಊರಲ್ಲಿ ಹೋಗ್ಬಿಟ್ರೆ ಬಾರಿ ವಿಚಿತ್ರವಾಗಿ ನೋಡ್ತಾರೆ ನಮ್ಗೆ. ಇದೆಲ್ಲ ಆದ್ಮೇಲೆ ಓ ಬಂದ್ಬಿಟ್ಟ ಅಷ್ಟೇ ಮಾಡಕ್ ಆಗ್ಲಿಲ್ಲ ಅಷ್ಟೇ. ನಿಮ್ಮನ್ನೆಲ್ಲ ಎಲ್ಲಿ ಒಂದಿತ್ತು ತಗೊಂಡಿದ್ರೆ ಇನ್ ಮುಗೀತು ನೋಡಿ. ಇಲ್ಲೇ ಏನಾರು ಕೆಲ್ಸ ನೋಡ್ಕೊ, ಹೋಗ್ ಬೀದಿ ನಾಟಕಕ್ಕೆ ಹೋಗು, ಹಾಡ್ ಹೇಳಕ್ ಹೋಗಿದ್ದಲ್ಲ ಅದಕ್ಕೆ ಹೋಗು. ಹಿಂಗ್ ಮಾಡ ಅಷ್ಟೇ ಅದ. ಟಿವಿ ಸಿನಿಮಾ ಎಲ್ಲ ನಿಮ್ಮಂತರಿಗನ ಅದ ಏನ ನಿಮ್ಗೊಂದ್ ಅವಕಾಶ ಸಿಕ್ಕಿತ್ತು ಹೋದ್ರಿ ಮತ್ ಖಾಲಿ ಹುಡುಗ್ ನೋಡವ ಅಂತ ಆಡ್ಕೊಂಡ್ಬಿಡ್ತಾರೆ. ಎಲ್ಲಾರು ಆಡ್ಕೋತಾರೆ. ರಿಲೇಷನ್ ಒಳಗೂ ಆಡ್ಕೋತಾರೆ, ಗೆಳೆಯರೊಳಗೂ ಆಡ್ಕೊಳ್ತಾರೆ, ಊರಾಗೂ ಆಡ್ಕೋತಾರೆ. ಆ ಮಕ ಎತ್ಕೊಂಡು ಹೋಗಕ್ ಆಗಲ್ಲ ಅವಾಗ, ಕಷ್ಟ ಹಂಗಾಗಿ ನಮ್ದೊಂಥರ ವಿಚಿತ್ರ ಬಂತು. ಫ್ಯಾಮಿಲಿ ರಿಲೇಷನ್ಸ್ ಯಾರ ಸಪೋರ್ಟ್ ಇರ್ಲಿಲ್ಲ ನಿಮ್ಗೆ? ಇಲ್ಲ ಯಾರ ಸಪೋರ್ಟ್ ಇರ್ಲಿಲ್ಲ. ಯಾರು ಆರ್ಟಿಸ್ಟ್ ಗಳಲ್ಲ, ಯಾರಿಗೂ ಟಚ್ ಇಲ್ಲ. ಓಕೆ ಓಕೆ. ನಂದೊಂಥರ ಭಾರಿ ಹೆಮ್ಮೆ ಪಡೋ ಸಂಗತಿ ಇದು. ಸೂಪರ್ ಬಿಡಿ. ನಿಜವಾಗ್ಲು. ಮತ್ತೆ ಅಣ್ಣ ಈಗ ಕಾಮಿಡಿ ಕಿಲಾಡಿ ಜರ್ನಿಗ್ ಬರೋಣ. ಅದು ಹೇಗ್ ಶುರು ಆಯ್ತು ನಿಮ್ಗೆ? ಅದು ಆನಂದ್ ಸರ್ ಏನಾದ್ರು ರೆಫರ್ ಮಾಡಿದ್ರ? ಅಂದ್ರೆ ರೆಫರ್ ಅಂದ್ರೆ ಆನಂದ್ ಸರ್ ಒಂದ್ಸರಿ ಸುಮ್ನೆ ಇದು ಯಾರು ಶರಣೆ ಸರಿ ಕರ್ಸಿ ಪರಿಚಯ ಮಾಡ್ಸಿದ್ರು. ಆಮೇಲೆ ಅಲ್ಲಿ ಆಡಿಷನ್ ಇಲ್ದೇನೆ ತಗೊಳ್ಳೋದೇ ಇಲ್ಲ, ಟ್ಯಾಲೆಂಟ್ ಇಲ್ದೇನೆ ತಗೊಳ್ಳೋದೇ ಇಲ್ಲ. ನನ್ ತುಂಬಾ ಜನ ಹೇಳ್ತಾರೆ ಈಗ ಜಿ ಕನ್ನಡ ಯಾವ್ದೇ ಶೋಸ್ ಬಂದ್ರು ರೆಫರೆನ್ಸ್ ಇಂದ ಆಗ್ಬಿಡುತ್ತೆ, ಇಲ್ಲ ಅವ್ರ ರೆಕಮೆಂಡೇಶನ್ ಇಂದ ಆಗ್ಬಿಡುತ್ತೆ. ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ರೆಕಮೆಂಡೇಶನ್ ಅವ್ರ ಸಪೋರ್ಟ್ ನಡೆಯಲ್ಲ, ಟ್ಯಾಲೆಂಟ್ ನಡೆಯೋದಲ್ಲಿ. ನಾನ್ ತುಂಬಾ ಜನಕ್ಕೆ ಈ ಮಾತು ಹೇಳಿದೀನಿ, ನೀವ್ ಅಲ್ಲಿ ವರ್ಕ್ ಆಗ್ತೀರಿ ಅಂದ್ರೆ ನಿಮ್ಗೆ ಏನೇನು ಬೇಡ. ನನ್ಗೆ ಯಾರು ಪರಿಚಯ ಇದ್ರಲ್ಲಿ? ನಿಮ್ಗೆ ಗೊತ್ತಿಲ್ಲ, ನಾನು ಫಸ್ಟ್ ಸೀಸನ್ ಆಡಿಷನ್ ಅಲ್ಲಿ ಫೇಲ್. ನಾನು ಸೀಸನ್ 1 ಹೌದು ಫೇಲ್. ನಾನು ಸೆಲೆಕ್ಟ್ ಆಗಿಲ್ಲ, ಕೊಟ್ಟಿದ್ದೆ ನಾನು. ಆನಂದ್ ಸರಿ ಕೊಡ್ಸಿದ್ರು. ಇಲ್ಲ ಡ್ರಾಮಾ ಸೀನಿಯರ್ ಅಂತ ಇತ್ತು ಅವಾಗ ಅದಕ್ಕೆ ಹೆಸರು. ಡ್ರಾಮಾ ಜೂನಿಯರ್ ಹಿಟ್ ಆಗ್ಬಿಟ್ಟಿತ್ತು, ಫಸ್ಟ್ ಸೀಸನ್ ಲೋ ಆಗ್ಬಿಟ್ಟಿತ್ತು ಮಕ್ಕಳದ್ದು. ಆಮೇಲೆ ಬೇಡ ಅಂತ ಕಾಮಿಡಿ ಮಾಡಿದ್ರು ಅನ್ಸುತ್ತೆ. ಇಲ್ಲಿ ಪ್ರಾಕ್ಟೀಸ್ ಇರ್ತಿತ್ತು. ಅಬ್ಬನಾಡ ಸ್ಟುಡಿಯೋದಿಂದ ಒಂದ್ ಚೌಟ್ರಿ ಇದೆಲ್ಲ, ಅಲ್ಲೇ ಪ್ರಾಕ್ಟೀಸ್. ಸೊ ಕಾಮಿಡಿ ಕಿಲಾಡಿಗಳು ಸೀಸನ್ 2 ಸಿಕ್ತು, ಜೀವನ ಕಟ್ಕೊಳಕ್ಕೆ ಆಯ್ತು. ಹೆಂಗೋ ನಿಮ್ಗೆ ಪೇಮೆಂಟ್ ಬರುತ್ತೆ, ಆಕ್ಟಿಂಗ್ ಒಳ್ಳೆ ಚಾನಲ್ ಅಲ್ಲಿ ಚೆನ್ನಾಗ್ ಆಗ್ತಿತ್ತು ಅಣ್ಣ ಅದು? ಚೆನ್ನಾಗಾಗ್ತಿತ್ತು. ಅಂದ್ರೆ ಫಸ್ಟ್ ಸೀಸನ್ ಗಳಲ್ಲಿ ಕೊಡಲ್ಲ. ಹೌದಾ? ಅದ್ರ ಮೇಲೆ ಹೋಗ್ತೇವಲ್ಲ ನಾವು, ಅದ್ರ ಮೇಲೆ ಯಾವ್ದಕ್ ಹೋದ್ರು ನಮ್ಗೆ ಪೇಮೆಂಟ್ ಕೊಡ್ತಾರೆ. ಅಂದ್ರೆ ನಿಮ್ಗೆ ಈಗ ಸೆಲೆಕ್ಷನ್ ಮಾಡಿ ಒಂದ್ ದೊಡ್ಡ ಅವಕಾಶ ಕೊಟ್ಟಿರ್ತಾರೆ, ಪೇಮೆಂಟ್ ಕೊಟ್ಟಿರಲ್ಲ. ಹೌದು. ಅದಾದ್ಮೇಲೆ ಹೋಗ್ತೇವಲ್ಲ ನಾವು. ಈಗ ಮಹಾಸಂಗಮ ಅಂತ ಕರೆಸ್ತಾರೆ. ಕಾಮಿಡಿ ಕಿಲಾಡಿ ಮುಗಿದ ತಕ್ಷಣ ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ, ಟೀಮ್. ಅಲ್ಲಿಂದ ಪೇಮೆಂಟ್ ಸ್ಟಾರ್ಟ್ ಆಗಿ ಜೋಡಿ ನಂಬರ್ 1. ಹೌದು, ಜೋಡಿ ನಂಬರ್ 1 ಎಲ್ಲದು ಪ್ರತಿಯೊಂದು ಮಹಾಸಂಗಮ, ಕಾಮಿಡಿ ಕಿಲಾಡಿ, ಚಾಂಪಿಯನ್ಶಿಪ್. ಅಲ್ಲಿಂದ ನಾನು ಹೇಳಿದ್ನಲ್ಲ ಈ ತುಂಬಾ ಕಷ್ಟ ಆಗ್ತಿತ್ತು ಜೀವನ ಅಂತ, ಅಲ್ಲಿಂದ ಅದು ಮುಗಿದ್ಮೇಲೆ ಟರ್ನ್ ಹೊಡಿತು ನೋಡಿ ಜೀವನ. ಸಖತ್ ಟರ್ನ್ ಹೊಡಿತು. ಒಂದ್ ಡೌಟ್ ಇರೋದೇನ್ ಗೊತ್ತಾ, ಕಾಮಿಡಿ ಕಿಲಾಡಿ ನಾನ್ ನೋಡಿದೀನಿ ಪರ್ಸನಲಿ, ಗೊತ್ತು ನನಗೆ. ಒಂದೇ ಸತಿ ನೀವ್ ಆಕ್ಟ್ ಮಾಡ್ತೀರಾ ಅಲ್ಲೇನು ಟೇಕ್ಸ್ ಇರಲ್ಲ? ಇಲ್ಲ ನೀನ್ ಡೈರೆಕ್ಟ್ ಆಗಿ ನೋಡಿದ್ಯಾ? ಜೂನಿಯರ್ ಆಗಿ ಹೋಗಿದ್ದೀನಿ ಕ್ಲಾಪ್ ಚಪ್ಪಲ್ ಹೊಡೆಯಕ್ಕೆ. ಬಟ್ ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ ಅಲ್ಲೂ ಕೂಡ ಟೇಕ್ಸ್ ತಗೊಂತಾರೆ, ಅಲ್ಲೂ ಕೂಡ ಇನ್ನೊಂದ್ ಟೇಕ್ ತಗೊಂಡ್ ಮಾಡ್ತಾರೆ, ಸ್ಕಿಟ್ ಗಳು ಮಧ್ಯ ಟೇಕ್ಸ್ ಗಳಾಗುತ್ತೆ ಅಂತಾರೆ. ಹೌದು, ತುಂಬಾ ಜನ ಕೇಳ್ತಾರೆ ಈ ಡೌಟ್, ಎಲ್ರಿಗೂ ಇದೆ. ಬಟ್ ರೀಟೇಕೆ ಇಲ್ಲ, ಹಂಗ ಸರಿಯಾಗಿ ನಮ್ಗೆ ರೆಡಿ ಮಾಡಿ ಅರ್ದಿರ್ತಾರೆ. ಫುಲ್ ಅರ್ದ್ಬಿಟ್ಟಿರ್ತಾರೆ. ಒಂದೊಂದು ಸ್ಕಿಟ್ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ ಚಂದು ನಾವು. ಅಯ್ಯಯ್ಯಪ್ಪ, ಸೀಸನ್ ಗಳಲ್ಲಂತೂ 4-5 ಸ್ಕಿಟ್ ಗಳಲ್ಲಿ ಇರ್ತಿದ್ದೆ ನಾನು. ಹೌದೌದು. ಅದರಿಂದಾನೇ ಇವತ್ತು ಅನ್ನ ತಿಂತ ಇದ್ದೇನೆ. ಅವ್ರ ಮುಂದೆ ಕಷ್ಟ ಆಗಿರ್ಬೇಕಲ್ಲ ನಿಮ್ಗೆ? ನಡಿಗ್ಬಿಟ್ಟಿದ್ವಿ ನಾವೆಲ್ಲ. ಹೌದಾ? ನಡಿಗ್ಬಿಟ್ಟಿದ್ವಿ. ನಡಿಗಿ ನಾನ್ ಮಾಡಕ್ಕೆ ಆಗಲ್ಲ ಅಂತ ವಾಪಸ್ ಬರಕ್ ಸ್ಟಾರ್ಟ್ ಆಗಿದ್ದೆ, ನನ್ ಬ್ಯಾಗ್ ತುಂಬ್ಕೊಂಡು. ಅಂದ್ರೆ ಅಷ್ಟು ಡೈಲಾಗ್ಗಳು ನನ್ಗೆ ಫಸ್ಟ್ ತಲೆಗೆ ಕೂರ್ತಿರ್ಲಿಲ್ಲ. ಆಮೇಲೆ ಶರಣೈ ಸರ್, ಸತೀಶ್ ಸರ್, ನಮ್ಮ ವಿಜಿ ಸರ್, ಮೆಂಟರು, ಗಣಪ ಸರ್, ಪ್ರಭು ಸರ್ ಅಂತ ಇದ್ರು. ಅವರೆಲ್ಲ ನಮ್ಗೆ ಅಯ್ಯೋ ಸಖತ್. ಅಲ್ಲಿಂದ ಬರಕ್ ಸ್ಟಾರ್ಟ್ ಆದಲ್ಲ ಸೀಸನ್ ಮುಗಿದ ತಕ್ಷಣ. ಬೇಡ ಅಂದ್ರು ನಮ್ಗೆ ಜೀವನ ತುಂಬಾ ಚೆನ್ನಾಗಿ ಅವಕಾಶಗಳು. ಆಮೇಲೆ ಈವೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈವೆಂಟ್ ಅಲ್ಲಿ ದುಡ್ಡು ಕೊಡೋರು ನಮ್ಗೆ. ಈವೆಂಟ್ಸ್ ಗಳಿಗೆ ಹೋಗಿ ಕಾರ್ಯಕ್ರಮ. ಈಗ ಏನ್ ತೊಂದ್ರೆ ಇಲ್ಲ, ನನ್ಗೆ ಏನ್ ತೊಂದ್ರೆ ಇಲ್ಲ. ಈಗ ಹೊಂಟಿದ್ದೀನಿ ಇವತ್ತು ನಿನ್ನ ಕತೆ ನನ್ನ ಜೊತೆಗೆ. ಒಂದ್ ತಿಂಗಳ ಆದ್ಮೇಲೆ ಇದೊಂದ್ ದಿನದ ಪೇಮೆಂಟ್ ಬರುತ್ತೆ ನನ್ಗೆ. ಒಂದೆಷ್ಟೋ ಕಮಿಟ್ಮೆಂಟ್ ಹೋಗುತ್ತೆ. ಈ ಕಾರ್ ಲೋನ್ ಇರುತ್ತೆ, ಫೋನ್ ತಗೊಂಡಿರ್ತೀವಿ, EMI ಬೇರೆ. ನೀವು ಸಿಂಗಲ್ ಅಲ್ಲ ಇನ್ನ? ಅಯ್ಯೋ, ಇಬ್ರೇ ಹೆಣ್ಮಕ್ಳು. ಸೊ ಈ ನಮ್ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್? ಲವ್ ಮಾಡಿ ಅರೇಂಜ್ ಆಗಿರ್ತಾರೆ.
ಲವ್ ಅದು ಇದು ಅಂತ ಗೊತ್ತಿಲ್ಲದೆ ಇರೋ ಏಜ್ ಅಲ್ಲಿ ನಮ್ಗೆ ಇಷ್ಟ ಆಯ್ತು, ನಮ್ಗೆ ಮಾತಾಡ್ತಿದ್ವಿ, ಇದು ಮಾಡ್ತಾ ಇದ್ವಿ. ಹಂಗೆ ಮದ್ವೆನೂ ಆಯ್ತು. ಮದ್ವೆನೇ ಆಗ್ಬಾರ್ದು ಅನ್ಕೊಂಡಿದ್ದೆ ನಾನು. ಹೌದಾ? ಅವ್ರು ಸಿಗದೆ ಇದ್ರೆ ಮದ್ವೆನೇ ಆಗ್ಬಾರ್ದು ಡಿಸೈಡ್ ಮಾಡಿದ್ದೆ ನಾನು. ಸುಮ್ನೆ ನೀನ್ ಇಂಟರ್ವ್ಯೂ ಮಾಡ್ತೀಯ ಅಂತ ಹೇಳೋದಲ್ಲ ಏನಲ್ಲ, ಆಲ್ರೆಡಿ ಡಿಸೈಡ್ ನಮ್ಮ ಮನೆಯಲ್ಲೆಲ್ಲ ಹೇಳಾಗಿತ್ತು. ಆಮೇಲೆ ಮದ್ವೆ ಬಗ್ಗೆ ನಮ್ ಸ್ಟೇಜ್ ಗಿದೆಲ್ಲ ತುಂಬಾ ಕಾಲೇನಿರಲ್ಲ ನಮ್ಗೆ. ಮದ್ವೆನೇ ಆಗ್ಲಿಲ್ಲ, ಮದ್ವೆನ ಖುಷಿಗೆ ಮದ್ವೆನೇ ಆಗ್ಲಿಲ್ಲ. ಅವ್ನು ಆಗಲ್ಲ ಬಿಡು, ಆಡ್ಕೊಳ್ಳೋರ್ ತರ. ಹೌದು ಹೌದು ಹೌದು, ಇವ್ರು ಸಿಕ್ಕ್ರೆ ಆಗ್ಬೇಕು, ಇಲ್ಲ ಆಗ್ಬಾರ್ದು ಅಂತ ಸಿಕ್ರು, ಆದೆ. ಜೀವನ ಚೆನ್ನಾಗಿದೆ ಈಗ. ಇವಳು ಸಿಗೋದ್ರ ಜೊತೆಗೆ ನನ್ಗ ಇನ್ನೊಂದ್ ಫ್ಯಾಮಿಲಿ ಸಿಕ್ತು. ನಾನೊಂಥರ ಏನ್ ಗೊತ್ತಾ, ಎಲ್ಲಾ ಇದ್ರೂನು ಅನಾಥ ಅಂತಾರನೆ ಬದುಕ್ತಾನು. ಹೌದು, ಅವಾಗ ನನ್ಗೊಂದು ತುಂಬು ಕುಟುಂಬ ಆಯ್ತು. ತುಂಬು ಕುಟುಂಬ ಆಯ್ತು. ಆ ಫ್ಯಾಮಿಲಿ ಬಾಂಡಿಂಗು ಅದೆಲ್ಲ ಗೊತ್ತಾಯ್ತು. ಏನೋ ಚಂದ ಹೋಗ್ತಾ ಇದೆ, ಚಂದ ಹೋಗ್ಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ಇದ್ ಬಿಟ್ಟು ಬೇರೆ ಏನು ಮಾಡಕ್ ಬರಲ್ಲ ನನ್ಗೆ. ಹಂಗಾಗಿ ಅದ್ರ ಜೊತೆಗೆ ಈ ಫುಡ್ ಬಿಸ್ನೆಸ್ ಗಳನ್ನ ಶುರು ಮಾಡಿದ್ದೆ. ನ್ಯಾಚುರಲ್ ಮಾಲ್ಟ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದು ಚೆನ್ನಾಗಿ ನಡೀತಾ ಇದೆ. ಸುಮಾರು PG ಗಳಿಗೆ, ಆಮೇಲೆ ಸುಮಾರು ಹಾಸ್ಟೆಲ್ಗಳಿಗೆ, ಉತ್ತರ ಕರ್ನಾಟಕದ ಹೋಟೆಲ್, ಇಲ್ಲಿ ಹೋಟೆಲ್ಗಳಿಗೆಲ್ಲ ಕೊಡ್ತಾ ಇದೀವಿ, ಸಪ್ಲೈ ಮಾಡ್ತಾ ಇದೆ. ಇಲ್ಲಾಂದ್ರೆ ಜೀವನ ಕಟ್ಕೊಳ್ಳೋದು ಬಹಳ ಖರ್ಚು ಜಾಸ್ತಿ ಇದೆ. ಹೌದೌದು. ಅವ್ರೇನ್ರಿ ತುಂಬಾ ದುಡ್ಡು ಮಾಡ್ಕೊಂಡಿದ್ದಾರೆ, ಏನು ಮಾಡ್ಕೊಂಡಿಲ್ರಿ, ಏನು ಮಾಡ್ಕೊಂಡಿಲ್ಲ. ಇರುತ್ತೆ ಆರ್ಟಿಸ್ಟ್ ಅಂದ ತಕ್ಷಣ ಹಂಗಿರುತ್ತೆ. ಅದು 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 ಅಯ್ಯೋ, ನಮ್ಮ ನಾವು ಸೇಮ್ ಎಲ್ಲಾರ ತರನೇ. ಆ ತರದ್ದು ರೇಂಜ್ ಸೆಟ್ಲ್ ಆದ್ರೆ ಊರ್ಗ್ ಹೋಗ್ಬಿಡ್ತೀವಿ, ಆರಾಮಾಗಿ ಬದುಕ್ ಕಟ್ಕೊಳಕ್ಕೆ ಬಂದಿದೀವಿ. ಮತ್ತೆ ಇನ್ನೊಂದು ನಾನ್ ಅಬ್ಸರ್ವ್ ಮಾಡ್ದಂಗೆ ಎಲ್ಲಾ ಆರ್ಟಿಸ್ಟ್ ಗಳಿಗೂ ಒಂದು ಸೈಡ್ ಬಿಸ್ನೆಸ್ ಅಂತ ಇರ್ಬೇಕು. ಈಗ ನೀವು ಕೂಡ ಸೈಡ್ ಮಾಡ್ತಾ ಇದೀರಾ. ಅದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ? 100% ಇರುತ್ತೆ, 100% ಕಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ನಮ್ ಕಷ್ಟಗಳು ನಾವು ಹೇಳಿದ್ರೆ ನಂಬಲ್ಲ. ಏ ಬಿಡ್ರಿ ಅವ್ರದೇನು ಅಂತಾರೆ. ಒಟ್ಟು ದೇವ್ರಾಣಿಗೂ ಕಷ್ಟ ಆಗುತ್ತೆ. ದೇವ್ರಾಣಿಗೂ ಕಷ್ಟ. ಅದಕ್ಕೆ ಒಂದು ಯಾರೇ ಈಗ ಆರ್ಟಿಸ್ಟ್ ಮುಂದೆ ಬರ್ಬೇಕಂದ್ರೆ ನೀವು ಅವ್ರಿಗೆ ಏನ್ ಹೇಳ್ತೀರಾ? ಏನಾದ್ರು ಒಂದ್ ಸೈಡ್ ಬಿಸ್ನೆಸ್ ಇಟ್ಕೊಳ್ಳಿ. ತುಂಬಾ ಜನ ಹೇಳಿದೀನಿ ಕೂಡ ನಾನು ಇದನ್ನ. ಇದೇ ಜೀವನ ಅಂತ ನಂಬ್ಕೊಂಡ್ ಬರ್ಬೇಡಿ, ದಯವಿಟ್ಟು ನಂಬ್ಕೊಂಡ್ ಬರ್ಬೇಡಿ ಇದೇ ಜೀವನ ಅಂತ. ಏನೋ ಇದ್ರ ಜೊತೆಗೆ ಏನಾದ್ರು ಇಟ್ಕೊಳ್ಳಿ. ಮನೆ ಕಡೆಗೆ ಹೆಂಗದಿರಿ ನೀವು? ಅದು ಮುಖ್ಯ. ಮನೆ ಕಡೆಗೆ ಹೆಂಗದಿರಿ ಫಸ್ಟ್ ಅದನ್ನ ಇಟ್ಕೊಳ್ಳಿ. ಓದ್ತಾ ಇದ್ದೀರಾ, ಓದೋದ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಫುಲ್ ಆದ್ಮೇಲೆ ಅದನ್ನ ಬಿಡ್ರಿ ಅಂತ ಹೇಳೋದ್ ನಾನು. ನನ್ಗ ಅದೇ ಹೋಗ್ತಾ ಹೋಗ್ತಾ ಏಜ್ ಬರಲ್ವಲ್ಲ. ಹೌದು, ಈ ಏಜ್ ಅಲ್ಲಿ ಬರ್ತ್ಡೇ ಬಂದ್ರೆ ಭಯ ಆಗುತ್ತೆ. ಒಂದ್ ವರ್ಷ ಮುಂದಕ್ಕೆ ಹೋಯ್ತಲ್ಲ. ಹೌದು, ಮುಂದಕ್ಕೆ ಹೋಯ್ತಲ್ಲ. ಅಷ್ಟು ಓಪನ್ ಆಗಿ ಹೇಳ್ಬೇಕಂದ್ರೆ 1000 ಹತ್ರ ಆಗ್ತೇವೆ ನಾವು. ಒಂದ್ ವರ್ಷ, ಒಂದ್ ವಾರ ಕಳೆದ್ರೆ ಒಂದ್ ವಾರ ನಮ್ಮ ಆಯುಷ್ ಕಡಿಮೆ ಆಗುತ್ತೆ. ಅಲ್ಲ, ಇವಾಗ ಯಾವ ಇಯರ್ ಹೋಗ್ತಿವಿ, ಯಾವ ವರ್ಷಕ್ಕೆ ಹೋಗ್ತಿವಿ ಅನ್ನೋದೇ. ಅಯ್ಯೋ, ಕೇಳ್ತೀರಾ ನಮ್ ಮುಂದೆನೆ ಇದಾವಲ್ಲ ಇವು. ಮಲಗದವ್ರು ಬೆಳಿಗ್ಗೆ ಇರಲ್ಲ. ನನ್ಗ ಅದೇ ಭಯ. ಈಗ ಇದೇವಲ್ಲ, ಅದಕ್ಕೆ ಒಂದೇ ಆಸೆ ಚಂದ ನನ್ಗೆ, ಚೆನ್ನಾಗಿದ್ಬಿಡ್ಬೇಕು. ಇದ್ದಾಗ ಮೋಸ ಮಾಡ್ಬಾರ್ದು ಯಾರಿಗೂ, ಜೀವನ ಮಾಡು. ಖುಷಿಯಾಗಿ ಜೀವನ ಮಾಡ್ಬೇಕು. ಆಟಿಟ್ಯೂಡ್ ಇಟ್ಕೋಬಾರ್ದು. ಈ ಆಟಿಟ್ಯೂಡ್ ಈಗೋ ಇದೆಲ್ಲ ಇಟ್ಕೊಂಡು ಏನ್? ಹೌದೌದು. ಒಂದ್ ಶೋ ಆದ ತಕ್ಷಣ ತಲೆ ನಿಲ್ದೇ ಇರೋ ತರ ನಾವು ಬದುಕಬಾರ್ದು. ಅಂತ ಶೂಟಿಂಗ್ ಸ್ಪಾಟ್ ಬಂತು. RS ಗೌಡ ಸ್ಟುಡಿಯೋ ಇದೆ ನೋಡಿ. ಸ್ಟುಡಿಯೋ ಯಾಕೋ ಇಲ್ಲೇನೆ ನಡೆಯೋದು ಶೂಟಿಂಗ್. ಇದೆ. ಪೊಲೀಸ್ ಸೆಟಪ್ ಬಂದ್ಬಿಟ್ಟು ಇಲ್ಲಿ ಮಾಡ್ತೀರಾ? ಹೌದೌದು, ಪೊಲೀಸ್ ಸ್ಟೇಷನ್ ಸೆಟಪ್ ಇಲ್ಲಿ ಮಾಡ್ತೀವಿ. ಮತ್ತೊಂದಿಷ್ಟು ಸೀನ್ ಗಳನ್ನು ಮಾಡ್ಕೋತಾರೆ. ನಿಮ್ದು ಕಾಲ್ ಶೀಟ್ ಹೇಗೆ? ಬೆಳಗಿಂದ ಸಾಯಂಕಾಲ? ಬೆಳಗಿಂದ ಇಲ್ಲ ಸಾಯಂಕಾಲ ಅಂತಲ್ಲ, ಬೆಳಿಗ್ಗೆ 7:30 ಬರಕ್ ಹೇಳ್ತಾರೆ. 9 ಗಂಟೆವರೆಗೂ ಟೈಮ್. ನೈಟಾ? ಎಲ್ಲಾ ಸೀರಿಯಲ್ಗಳು ಹಂಗೇನಾ? ಪ್ರತಿ ಸೀರಿಯಲ್ಗಳು ಹಂಗೆ. ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಒಂದು ಸಿನಿಮಾ ಆಯ್ತು, ಅದ್ರ ಸೆಟ್ ಇದು ಡಾಲಿ ಸರ್ದು. ಫುಲ್ ನಡೆದಿರೋದು. ಹೌದು, ಬಾರ್ ಸೆಟಪ್, ಗೀರ್ ಸೆಟಪ್. ಇದು ಏನು ಮೆಕ್ಸಿಕೋದೇ ಇಲ್ಲೆಲ್ಲ ಹಾಕಿದ್ರು ಸೆಟ್, ಸಖತ್ತಿತ್ತು. ಅದೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ರು. ಎಂತ ಸೆಟ್ ಡಿಸೈನರ್ ಬಂದಿದ್ರು ಅಪ್ಪ. ಇದ್ರ ಗೊತ್ತಾ ಇದು ಈ ಮನೆ ಕೋರ್ಟಾ? ತುಂಬಾ ಸಿನಿಮಾಗಳಾಗಿದಾವೆ. ಅಲ್ಲ, ಇದು ಗೌರ್ಮೆಂಟ್ ಶಾಲೆ ತರ. ಗೌರ್ಮೆಂಟ್ ಶಾಲೆ, ತೊಟ್ಟಿ ಮನೆ ಇದು. ಸಾಕಷ್ಟು ಸಿನಿಮಾಗಳಾಗಿದಾವೆ. ತುಂಬಾ ಚೆನ್ನಾಗಿರುವಂತಹ RS ಗೌಡ್ರ ಸ್ಟುಡಿಯೋ ಇದು. ಈ ವಿಡಿಯೋ ಮುಗಿಸೋಣ. 2ನೇ ಎಪಿಸೋಡ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಖಂಡಿತ ಕಂಟಿನ್ಯೂ ಮಾಡೋಣ. ಹಾಯ್, ನಮಸ್ತೆ. ನಾನೇನು ದೊಡ್ಡ ಕಲಾವಿದ ಅಲ್ಲ, ಈಗ ಬೆಳಿತಾ ಇರ್ತಕ್ಕಂತ ಕಲಾವಿದ. ಹಂಗಾಗಿ ತಾವೇನು ಬೇಜಾರು ಮಾಡ್ಕೋಬಿಡಿ. ಏನ್ ದೊಡ್ಡ ಇದ್ರ ತರ ಮಾತಾಡಿದಾರೆ, ಅದ್ರ ತರ ಮಾತಾಡಿದ್ರೆ ಬಾಯಿಗೆ ಏನ್ ಬಂದಿದೆ ಅಷ್ಟು ಮಾತಾಡಿದೀನಿ. ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ
ನಮ್ಗಿರ್ಲಿ. ಚಂದು ಬಂದು ಕೇಳ್ಕೊಂಡ, ತುಂಬಾ ದಿನದಿಂದ ಫಾಲೋ ಅಪ್ ಮಾಡ್ತಿದ್ದ, ಅಣ್ಣ ನಮಗ್ ಕಾಗೆ ಹಾರಿಸ್ತಾ ಇದೆಯಾ ನೀನು, ಬರೀ ನಮಗ್ ಕಾಗೆ ಹಾರಿಸ್ತಿದ್ಯಾ ಅಂತ. ನನ್ಗೆ ಇಂಟರ್ವ್ಯೂ ಕೊಡಕ್ಕೇನೆ ಒಂಥರ ಭಯ, ಇನ್ನು ಏನು ಸಾಧನೆ ಸಾಲದು, ಆಗ್ಬೇಕು, ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲ ಆಗ್ಬೇಕು. ಇದನ್ನ ನೋಡಿ ಜನ ಹೇಳ್ತಾರೆ ನಿಮ್ ಸಾಧನೆ ಅಷ್ಟು ಅಯ್ಯೋ, ಸ್ಟ್ರಗಲ್ ಅಯ್ಯೋ. ಸುಮ್ನೆ ಅಲ್ಲ ಅಣ್ಣ, ಅದನ್ನ ಅವ್ರಿಗೆ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮ್ ಸಾಧನೆ ಗೊತ್ತಾಗಿರುತ್ತೆ. ಹಂಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಮೀನ್ಸ್ ಆಶೀರ್ವಾದ ಮಾಡಿ, ಒಳ್ಳೆ ಕಲಾವಿದಪ್ಪ ಅಂತ. ಅದೇ ಸಪೋರ್ಟು. ನೀವು ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ದಂಗೆ ಮತ್ತೇನು ಬೇಡ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. 2ನೇ ಎಪಿಸೋಡ್ ಅಲ್ಲಿ ಸಿಗೋಣ ಅಂತ ಎಲ್ರಿಗೂ ಟಾಟಾ, ಬೈ ಬಾಯ್.